ಪ್ರೀತಿಯ ಮಕ್ಕಳಿಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಇಂಗ್ಲಿಷ್ ಡಿಫಿಕಲ್ಟ್ ವರ್ಡ್ಸ್ನ ತಿಳ್ಕೊಳ್ಳೋಣ, ಹೇಗೆ ಬರೆಯೋದು ಮತ್ತು ಓದೋದು ಅಂತ. ನಾವು ಡೈಲಿ ಯೂಸ್ ಮಾಡುವಂತಹ ವರ್ಡ್ಸ್ಗಳಿಗೆ ಅರ್ಥನ ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ನೀವು ಮನಸ್ಸಿಟ್ಟು ಕಲೀರಿ. ಡೈಲಿ ಯೂಸ್ ಇಂಗ್ಲಿಷ್ ವರ್ಡ್ಸ್. ಮೊದಲನೇದಾಗಿ ಡಿಸೈರ್, DESIRE. ಡಿಸೈರ್ ಅಂದರೆ ಆಸೆ. ನೆಕ್ಸ್ಟ್ ಟಫ್, TOUGH. ಟಫ್ ಅಂದರೆ ಕಠಿಣ, ತುಂಬ ಕಷ್ಟವಾಗಿರುವಂಥದ್ದು. ನೆಕ್ಸ್ಟ್ ಗಿವ್, GIVE. ಗಿವ್ ಅಂದರೆ ಕೊಡು. ಯಾರ ಹತ್ರನಾದ್ರೂ ನೀವೇನಾದರೂ ಕೇಳಬೇಕು, ಇಸ್ಕೋಬೇಕು ಅಂದಾಗ ನಾವು ಗಿವ್ ಅನ್ನೋ ವರ್ಡನ್ನು ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಫೀಡ್, FEED. ಫೀಡ್ ಅಂದರೆ ಉಣಿಸು, ಉಣಿಸು. ತಿನ್ಸೋದನ್ನ ನಾವು ಫೀಡ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಬ್ರೇಕ್, BREAK. ಬ್ರೇಕ್. ಬ್ರೇಕ್ ಅಂದರೆ ಮುರಿದು ಹಾಕೋದು. ನೆಕ್ಸ್ಟ್ ಲಿಸನ್, LISTEN. ಲಿಸನ್ ಅಂದರೆ ಕೇಳು, ಕೇಳಿಸ್ಕೊಳ್ಳೋದನ್ನ ನಾವು ಇಂಗ್ಲಿಷ್ನಲ್ಲಿ ಲಿಸನ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಸೇವ್, SAVE. ಸೇವ್ ಅಂದರೆ ಉಳಿಸು ಅಥವಾ ಕಾಪಾಡು, ಈ ಥರ ಅರ್ಥ ಸೇವ್ಗೆ. ನೆಕ್ಸ್ಟ್ ಹರ್ಟ್, HURT. ಹರ್ಟ್ ಅಂದರೆ ನೋವು. ನೆಕ್ಸ್ಟ್ ಟ್ರೂತ್, TRUTH. ಟ್ರೂತ್ ಅಂದರೆ ಸತ್ಯ, ಸಾಬರ್ದು ತಾಗೆ ಯಾವತ್ತು, ಸತ್ಯ. ನೆಕ್ಸ್ಟ್ ಫಿನಿಶ್, ಫಿಗೆ FI, ನೀಗೆ NISH. ಫಿನಿಶ್ ಅಂದರೆ ಮುಗಿಸು. ಐಗೆ ಈ ಸೌಂಡ್ ಬರುತ್ತೆ, ಫುಗೆ F ಲೆಟರ್ ಬರೀಬೇಕು, Fಗೆ ಫು ಸೌಂಡ್. ಸೊ ಫಿಗೆ FI, ನೀ NI, ಶಿಗೆ SH. ಫಿನಿಶ್. ನೆಕ್ಸ್ಟ್ ಎನಫ್, ENOUGH. ಎನಫ್. ಎನಫ್ ಅಂದರೆ ಸಾಕು. ಸಮ್, SOME. ಸಮ್ ಅಂದರೆ ಕೆಲವು, ಸ್ವಲ್ಪ. ನೆಕ್ಸ್ಟ್ ಸೆವರಲ್, SEVERAL. ಸೆವರಲ್ ಅಂದರೆ ಹಲವಾರು. ನೆಕ್ಸ್ಟ್ ಅನದರ್, ANOTHER. ಅನದರ್ ಅಂದರೆ ಇನ್ನೊಂದು. ನೆಕ್ಸ್ಟ್ ನಥಿಂಗ್, NOTHING. ನಥಿಂಗ್ ಅಂದರೆ ಏನೂ ಇಲ್ಲ. ನಥಿಂಗ್ ಅಂದರೆ ಏನೂ ಇಲ್ಲ. ನೆಕ್ಸ್ಟ್ ಎನಿಬಡಿ, ANYBODY. ಎನಿಬಡಿ ಅಂದರೆ ಯಾರಾದರೂ. ನೆಕ್ಸ್ಟ್ ಎವ್ರಿಬಡಿ, EBERYBODY. ಎವ್ರಿಬಡಿ.
ಎಲ್ಲರೂ. ನೆಕ್ಸ್ಟ್ somebody, SOMEBODY, somebody ಅಂದ್ರೆ ಕೆಲವರು. ನೆಕ್ಸ್ಟ್ everything, EVERYTHING, ಎವ್ರಿಥಿಂಗ್ ಅಂದ್ರೆ ಎಲ್ಲವೂ. ಇವಿಷ್ಟು ಇವತ್ತಿನ ಇಂಗ್ಲಿಷ್ ವರ್ಡ್ಸ್. ಡೈಲಿ ಯೂಸ್ ಮಾಡೋ ಇಂಗ್ಲಿಷ್ ವರ್ಡ್ಸ್ಗೆ ನಾವು ಕನ್ನಡ ಪದಗಳನ್ನ ತಿಳ್ಕೊಂಡ್ರೆ ನಾವು ಆರಾಮಾಗಿ ಮಾತಾಡ್ಬೋದು, ಹಾಗೆ ಬರಿಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.